ಎಲ್ಲ ಗೃಹಿಣಿಯರಿಗೆ ಮನೆಯಲ್ಲಿ ಏನೆಲ್ಲ ಕೆಲಸ ಇರುತ್ತೆ. ಟಾಸ್ಕ್ ಏನಪ್ಪಾ ಅಂದ್ರೆ ಅಪ್ಪ ಅಮ್ಮಂದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವಿರು ವ್ಲಾಗ್ಸ್. ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಏನಾಗಿರುತ್ತೆ ಅಂತಂದರೆ, ಎಲ್ಲ ಮಕ್ಕಳು ಹೋಗಿದ ನಂತರ ಎಲ್ಲ ಗೃಹಿಣಿಯರಿಗೆ ಮನೆಯಲ್ಲಿ ಏನೆಲ್ಲ ಕೆಲಸ ಇರುತ್ತೆ ಆ್ಯಸ್ ಯೂಶುವಲ್ ಗೊತ್ತೇ ಇರುತ್ತೆ ಅಲ್ವಾ. ಸೊ ಅದ್ರ ಜೊತೆಗೇ ಇವತ್ತು ನನ್ನ ದಿನವನ್ನು ಶುರು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ರೊಟ್ಟಿ ಮತ್ತು ಸೌತೆಕಾಯಿ ಪಲ್ಯ ಮಾಡಿದೆ. ಹಾಗೆ ನಿನ್ನೆ ರಾತ್ರಿ ರೈಸ್ ಉಳಿದಿತ್ತು. ರೈಸ್ಗೆ ಒಂದು ಸ್ವಲ್ಪ ಪ್ರೋಬಯೋಟಿಕ್ ರೈಸ್ ಅಂತ ಹೇಳ್ಬಿಟ್ಟು ಹೆಲ್ದಿ ಆಗಿರುತ್ತದೆ. ಸೊ ಅದು ಕೂಡ ನಾನು ಬೆಳಗ್ಗೆ ಮಾಡಿದ್ದೆ. ಅದನ್ನು ತಿಂದ್ಕೊಂಡು ಮತ್ತು ರೊಟ್ಟಿ ತಿಂದ್ಕೊಂಡು ಮಕ್ಕಳು ಯಜಮಾನ್ರು ಹೋದರು. ಮಕ್ಕಳು ಸ್ಕೂಲ್ಗೆ ಹೋದರು, ಯಜಮಾನ್ರು ಆಫೀಸ್ಗೆ ಹೋದರು. ನಾನು ಕೂಡ ಅದನ್ನು ತಿಂದ್ಕೊಂಡೆ. ಇವಾಗ ಮಧ್ಯಾಹ್ನಕ್ಕೆ ಸ್ವಲ್ಪ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಮಕ್ಕಳೆಲ್ಲ ಹೋಗಿದ ನಂತರ ಇವಾಗ ನಾನು ಕೆಲಸವನ್ನು ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತಂದಿದ್ದರು ಯಜಮಾನ್ರು. ಹಾಗೆ ಮನೆ ಹತ್ರ ಕೂಡ ಬಂದಿತ್ತು ಒಂದು ಸ್ವಲ್ಪ. ಅದಕ್ಕೋಸ್ಕರ ನಾನು ಕೂಡ ನನಗೆ ಇಷ್ಟ ಆಗಿರೋ ಕೆಲವೊಂದಿಷ್ಟು ಐಟಮ್ಸ್ ಇಲ್ಲೇ ಮನೆ ಹತ್ರ ಬಂದಾಗ ತೊಗೊಳ್ತೀನಿ. ಚವಳೆಕಾಯಿ ಮತ್ತು ಮೊಸರು ಬಜ್ಜಿ ಥರ ಮಾಡೋಣ. ಸಾರಿ, ಅದು ಏನು ಗೋರಿಕಾಯಿ ಇದನ್ನಂತ ಹೇಳ್ತಾರಲ್ವ. ಲಾಸ್ಟ್ ಟೈಮ್ ಒಂದು ಸರಿ ಮಾಡಿದ್ದೆ, ಅದನ್ನು ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ. ಮಜ್ಜಿಗೆ ಎಲ್ಲ ಹಾಕಿಬಿಟ್ಟು ಮಾಡ್ತೀವಲ್ವ ಅದನ್ನು. ಸೊ ಆ ಥರ ಒಣ ಮೆಣಸಿನ್ಕಾಯಿನ ಹೇಗೆ ಮಜ್ಜಿಗೆನೆಲ್ಲ ಹಾಕಿ ಮಾಡ್ತೀವಲ್ವ ಅದೇ ಥರನೇ. ಸೊ ಇವಾಗ ಇವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸ್ಗಳಿಗೆ ಹಾಕಿ ಇಟ್ಕೋಬೇಕು. ಕರಿಬೇವು ಎಲ್ಲದೂ ಕೂಡ ಈ ರೀತಿ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ನೋಡು ಹಸಿರಾಗಿ ಹೇಗಿರುತ್ತೆ. ಈಗ ಒಂದು ವಾರದಿಂದ ತೊಗೊಂಡಿದ್ದು ನಾನು ಕರಿಬೇವನ್ನು. ಸೊ ಈ ರೀತಿಯಾಗಿ ಈ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಈ ರೀತಿ ಇರುತ್ತೆ. ಆ್ಯಕ್ಚುಲಿ ನಾನು ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ, ಇದನ್ನು ಹೊರಗಡೆನೇ ಇಟ್ಟಿದ್ದು. ಆದರೂ ಕೂಡ ಈ ರೀತಿ ಕಪ್ಪು ಬರದೆ ಹಸಿರಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ, ಹೊರಗಡೆನೇ ಇಟ್ಟಿದ್ದೆ. ಚೆನ್ನಾಗೇ ಇರುತ್ತೆ. ಸೊ ಇವಾಗ ಅವ್ರದ್ದು ಈ ಚವಳೆಕಾಯಿ ಮತ್ತು ಈ ಥರ ತುಂಬ ದಿನವೇ ಆಗಿತ್ತು ನಾವು ತಿಂದೆ. ಇದಕ್ಕೆ ನಮ್ಮ ಕಡೆ ನಾವು ಬುಡ್ಮೆಕಾಯಿ ಅಂತ ಹೇಳ್ತೀವಿ. ಸೊ ಸಿಹಿ ಬುಡ್ಮೆಕಾಯಿ ಮತ್ತು ಕಹಿ ಬುಡ್ಮೆಕಾಯಿ ಅಂತ ಬರುತ್ತೆ. ಇದರಲ್ಲಿ ಸಣ್ಣದಾಗಿ ಹಸಿರು ಬರುತ್ತೆ. ಅದು ಇಸ್ಬುಡ್ಮೆಕಾಯಿ ಅಂತ ಕೂಡ ಕರಿತೀವಿ. ಅದು ವಿಷವಾಗಿರುತ್ತೆ. ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಮೊಸರಲ್ಲಿ ಮಜ್ಜಿಗೆನಲ್ಲಿ ನೆನೆಸಿ ಇಟ್ಟು ಉಪ್ಪು ಎಲ್ಲ ಹಾಕಿ ಅದನ್ನು ಕೂಡ ಒಣಗಿಸ್ತಾರೆ. ಅಂದರೆ ಅದನ್ನು ಏನು ಬರ್ಸೋದು ಅಂತ ಹೇಳ್ತಾರೆ, ಅದಕ್ಕೆ ನೆನಪಾಗ್ತಿಲ್ಲ ನನಗೆ. ಬಳಕ ಮಾಡೋದು ಅಂತೇನೋ ಹೇಳ್ತಾರೆ. ಮೆಣಸಿನ್ಕಾಯಿ ಬಳಕ, ಇನ್ನು ಚವಳೆಕಾಯಿ ಬಳಕ, ಬೆಂಡೆಕಾಯಿ ಬಳಕ, ಇಸ್ಬುಡ್ಮೆಕಾಯಿ ಬಳಕ ಅಂತ ಮಾಡ್ತಾರೆ. ಸೊ ಆ ಥರ. ಮತ್ತು ಒಂದಿಷ್ಟು ಮೆಣಸಿನ್ಕಾಯಿ ಕೂಡ. ಇವನ್ನೆಲ್ಲ ಇವಾಗ ನಾನು ಬಾಕ್ಸ್ಗಳನ್ನು ಕ್ಲೀನ್ ಮಾಡಿ ಜೋಡಿಸಿ ಇಟ್ಕೊಳ್ಬೇಕು. ಈ ಕಡೆ ಯಜಮಾನ್ರು ಬಂದುಬಿಟ್ಟು ಹೀರೆಕಾಯಿ ಸೌತೆಕಾಯಿ ತಂದಿದ್ರು. ಇವತ್ತು ಬೆಳಗ್ಗೆ ಸೌತೆಕಾಯಿ ಮಾಡಿಕೊಂಡ್ರೆ ಊಟಕ್ಕೆ. ಈ ಕಡೆ ಆಲೂಗಡ್ಡೆ, ಕ್ಯಾರೆಟು, ಬೀಟ್ರೂಟು ತಂದಿದ್ದಾರೆ. ಸೊ ನೋಡೋಣ, ನಾಳೆ ಆದರೆ ನಾಳೆ, ಇಲ್ಲ ಅಂದರೆ ಇವಾಗ ಚಪಾತಿ ಮಾಡ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಬೆಳಗ್ಗೆ ಜೋಳದಿಟ್ಟು ಕಡಿಮೆ ಇತ್ತು, ಮಕ್ಕಳಿಗೋಸ್ಕರ ಆದರೆ ಸಾಕು ಅಂತ ಅಂದ್ಕೊಂಡು ಅವ್ರಿಗೋಸ್ಕರ ಮಾಡಿದೆ. ನಮಗೂ ಕೂಡ ಒನ್ ಟೈಮ್ಗೆ ಊಟಕ್ಕೆ ಆಯಿತು. ಇವಾಗ ಮಧ್ಯಾಹ್ನಕ್ಕೂ ಇನ್ನೂ ರೊಟ್ಟಿ ಉಳಿದಿದ್ದಾವೆ 4-5. ಜೊತೆಗೆ ಇನ್ನೊಂದಿಷ್ಟು ಚಪಾತಿ ಮಾಡಿಬಿಟ್ರೆ ಅದು ಸ್ವಲ್ಪ ತಿನ್ಲಿಕ್ಕೆ ಬರುತ್ತೆ. ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಏನಾದರೂ ಮಾಡಿಕೊಂಡ್ರೆ ಆಯಿತು. ಮೆಂತ್ಯ ಸೊಪ್ಪು ತಂದಿದ್ರು. ಮೆಂತ್ಯ ಸೊಪ್ಪಿಂದು ಒಳ್ಳೆ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮೆಂತ್ಯ ಸೊಪ್ಪು ಒಂದು ಕಟ್ಟಲ್ಲಿ ಬೆಳಗ್ಗೆ ಒಂದು ಸ್ವಲ್ಪ ನಾವು ಎಲ್ಲ ತಿನ್ಕೊಂಡ್ವಿ ರೊಟ್ಟಿ ಜೊತೆ. ಇವಾಗ ಇಷ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಏನು ಇದಕ್ಕೆ ಒಂದು ಸ್ವಲ್ಪ ಸಲಾಡ್ ಥರ ಮಾಡ್ಕೊಳ್ತೀನಿ. ಹಾಗೆ ಮೊಳಕೆ ಕಾಳು ಕೂಡ ತಂದಿದ್ದಾರೆ. ಮೊಳಕೆ ಕಾಳು, ಮೆಂತ್ಯ ಪಲ್ಯ, ಈರುಳ್ಳಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಖಾರ, ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಲಿಕ್ಕೆ ಬರುತ್ತೆ. ಅದಕ್ಕೋಸ್ಕರ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ, ಇವಾಗ ಚಪಾತಿ ಒಂದು ಸ್ವಲ್ಪ ನೆನೆ ಇಟ್ಕೊಂಡ್ರೆ ಊಟ ಈಗ ಬಿಸಿಯಾಗಿ ಮಧ್ಯಾಹ್ನ ಊಟಕ್ಕೆ ಆಗುತ್ತೆ ಅಂತೇಳ್ಬಿಟ್ಟು. ಇವತ್ತು ಬೆಳಗ್ಗೆ ನಾನು ಆ್ಯಕ್ಚುಲಿ ಡಿಟಾಕ್ಸ್ ಡ್ರಿಂಕ್ ಕುಡ್ದೇ ಇಲ್ಲ. ಹಾಗೆ ಏನಾಯಿತು ಅಂದರೆ ಟೈಮ್ ಆಗೋಗ್ಬಿಟ್ಟಿತ್ತು. ಇವತ್ತು ನಮ್ಮ ಮೌನಮ್ಮ ಅವರು ಕೈ ಕೊಟ್ಟಿದ್ದಾರೆ ನಮಗೆ. ಅದಕ್ಕೋಸ್ಕರ ಮೌನಮ್ಮ ಅವ್ರು ಕೈ ಕೊಟ್ಟಿದ್ದ ಕಾರಣ ಹೊರಗಿಂದು ಕೂಡ ಕ್ಲೀನ್ ಮಾಡಿಕೊಂಡು, ಮತ್ತು ಮನೆಯಲ್ಲಿ ಪಾತ್ರೆ ಎಲ್ಲ ಇದ್ದು ತೊಳೆಯೋದು. ಅವರು ಬೆಳಗ್ಗೆ ಬಂದಿದ್ದ ನಂತರ ಸ್ವಲ್ಪ ತೊಳೆಯೋದಕ್ಕೆ ಇರ್ತವೆ, ಅವನ್ನ ಕೊಟ್ಟಿರ್ತಿದ್ದೆ. ಆದರೆ ಅದು ಕೂಡ ನಾನೇ ತೊಳ್ಕೊಂಡು ಹೊರಗಿಂದ ಕಸ ಎಲ್ಲ ಗುಡಿಸ್ಕೊಂಡು ಮನೇಲಿ ಬಂದು ಅಡುಗೆ ಮಾಡೋಷ್ಟರಲ್ಲಿ ಟೈಮ್ ಆಗೋಗಿತ್ತು. ಅದಕ್ಕೆ ನಾನು ಡಿಟಾಕ್ಸ್ ಡ್ರಿಂಕು ಕುಡಿತಾ ಕೂತ್ಕೊಳ್ಳೋದು, ಅದಕ್ಕೂ ಕೂಡ ಒಂದ್ಸಲ ಟೈಮ್ ಕೊಡೋದು ಸ್ವಲ್ಪ ಆಗಲಿಲ್ಲ. ಅದಕ್ಕೆ ಬೆಳಗ್ಗೆ ಕುಡ್ದಿಲ್ಲ. ಇವಾಗ ಫುಲ್ಲು ತಲೆ ನೋವಿಸ್ತಾ ಇತ್ತು.
ಅದಕ್ಕೋಸ್ಕರ ತಲೆನೋವಿಗೆ ಸ್ವಲ್ಪ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ಅಂದರೆ ಹೋಗುತ್ತೆ ಅಂತ ಅಂದ್ಕೊಂಡು ಬಿಸಿ ನೀರು ಕುಡಿತಾ ಇದ್ದೆ. ಬಿಸಿ ನೀರು ಬದಲಾಗಿ ಇದನ್ನೇ ಕುಡಿದ್ಬಿಡೋಣ, ಹೇಗೋ ಬೆಳಗ್ಗೆ ಕುಡ್ದಿಲ್ಲ ಅಂತೇಳ್ಬಿಟ್ಟು ಅದನ್ನೇ ಇವಾಗ ಕುಡಿತಾ ಇದ್ದೀನಿ. ಸೊ ಅದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಬಿಸಿ ಬಿಸಿಯಾಗಿ ಕುಡಿದಾಗ. ಆ್ಯಕ್ಚುಲಿ ಈಗ ನಮಗೆ ಟೀ ಕಾಫಿ ಅಭ್ಯಾಸ ಇದ್ದವರು ಟೀ ಕಾಫಿ ಬಿಟ್ಟಿದ ನಂತರ ಸ್ವಲ್ಪ ಕಷ್ಟ. ಆ ಟೈಮಲ್ಲಿ ಆಲ್ಟರ್ನೇಟ್ ಆಗಿ ಸ್ವಲ್ಪ ಏನಾದರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಸಿನೀರು ಕೂಡ ಬೆಸ್ಟ್. ಒಂದು ಸ್ವಲ್ಪ ಏನೋ ಬಿಸಿ ಬಿಸಿಯಾಗಿ ಅದನ್ನು ಸಿಪ್ ಬೈ ಸಿಪ್ ಕುಡಿದಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇವಾಗ ಅದ್ರ ಬದಲಾಗಿ ಇದನ್ನೇ ಮತ್ತು ಸಂಜೆವರೆಗೂ ಕೂಡ ನೈಟ್ ಕೂಡ ಮಲಗೋದಕ್ಕೂ ಮುಂಚೆ ಅದನ್ನು ಕುಡಿದ್ರೆ ಬಾಡಿ ಪೇನ್ ಏನಾದರೂ ಇದ್ದರೆ ಅದು ಬೆಳಗ್ಗೆ ಅನ್ನೋಷ್ಟರಲ್ಲಿ ಕಡಿಮೆ ಆಗುತ್ತೆ. ಈ ಥರ ನಾವು ನೆನೆಸಿದ ಜೀರಿಗೆ ನೀರು ಅಥವಾ ಸೋಂಪು ಕಾಳಿನ ನೀರು, ಅಜ್ವಾನದ ನೀರು ಏನಾದರೂ ಇರಲಿ, ಆ ನೀರನ್ನು ಮೆಂತೆ ಕಾಳಿನ ನೀರು ಈ ಥರದ್ದೆಲ್ಲ ರಾತ್ರಿ ಮಲಗುವಾಗ ಬಾಡಿ ಫುಲ್ ಪೇನ್ ಇದೆ ಅಂತ ಅನಿಸಿದಾಗ ಈ ರೀತಿ ನೀವು ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಬಾಡಿ ಎಲ್ಲ ರಿಲ್ಯಾಕ್ಸ್ಗೆ ಆಗುತ್ತೆ. ಜೊತೆಗೆ ಸ್ವಲ್ಪ ಒಳ್ಳೆ ನಿದ್ರೆ ಬರುತ್ತೆ ಆ ಟೈಮಲ್ಲಿ. ಸೊ ಆವಾಗ ಕುಡಿದ್ರೆ ಆಯಿತು ಬಿಡು ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿವರೆಗೂ ಕೂಡ ಯಾಕೆ ಇಡೋದು ಅಂತೇಳ್ಬಿಟ್ಟು ಇವಾಗೇ ಕುಡಿತಾ ಇದ್ದೀನಿ. ನೀವು ಕೂಡ ಏನಾದರೂ ನಿಮಗೆ ಆ ಥರ ಏನಾದರೂ ಬಾಡಿ ಪೇನ್ ಇದೆ ಅಂತಂದರೆ ಇದೊಂದು ಬೆಸ್ಟ್ ರೆಮಿಡಿ ನೋಡಿ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಅದರಲ್ಲಿ ಏನಪ್ಪ ಅಂತಂದರೆ ಸ್ಪೆಷಲಾಗಿ ನೀವು ಅಜ್ವಾನ ಜಾಸ್ತಿ ಹಾಕಬೇಕು. ಸ್ವಲ್ಪ 2 ಸ್ಪೂನು ಅಜ್ವಾನ ಹಾಕಿದಿರಿ ಅಂದರೆ 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನು ಸೋಂಪು, ಅದಕ್ಕೂ ಸ್ವಲ್ಪ ಕಡಿಮೆ ಅಥವಾ ಅರ್ಧ ಸ್ಪೂನಷ್ಟು ಮೆಂತೆ ಕಾಳನ್ನು ಹಾಕ್ಕೊಳ್ಳಿ. ಇವು 4 ಒಂದು ಕ್ವಾಂಟಿಟಿನಲ್ಲಿ ತೊಗೊಂಡು ಅದಕ್ಕೆ 1 ಅಥವಾ 2 ಏಲಕ್ಕಿಯನ್ನು ಜಜ್ಜಿ ಪುಡಿ ಮಾಡಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಬೇಕಾದರೆ ರೋಸ್ಟ್ ಮಾಡಿ ಇಟ್ಕೊಳ್ಬಹುದು. ಇಲ್ಲ ಅಂದರೆ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಆ ಪೌಡ್ರನ್ನ ಜಸ್ಟ್ ಬಿಸಿ ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಆಗಲ್ಲ ಅಂದರೆ ಮಧ್ಯಾಹ್ನ ಇಷ್ಟೊತ್ತಿನಲ್ಲಿ ಎಲ್ಲಾದರೂ ನೆನೆಸಿಟ್ಕೊಂಡು ರಾತ್ರಿ ಮಲಗುವಾಗ ಅದನ್ನು ಬಿಸಿಯಾಗಿ ಕುದಿಸ್ಕೊಂಡು ಆ ನೀರನ್ನು ಕುಡಿದು ಮಲಗೋದ್ರಿಂದ ಬಾಡಿ ಪೇಯ್ನ್ ಕೂಡ ನಿಮಗೆ ಕಡಿಮೆ ಆಗೋಗುತ್ತೆ, ಅಷ್ಟೇ ರಿಲ್ಯಾಕ್ಸ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಒಳ್ಳೆ ಎನರ್ಜಿ ಡ್ರಿಂಕ್ ಕೂಡ ಅದು ನಿಮಗೆ. ಯಾರಿಗಾದರೂ ತುಂಬ ಬಾಡಿ ಪೇಯ್ನ್ ಇದೆ ಅಂತ ಅನಿಸಿದಾಗ ಇನ್ಸ್ಟಂಟಾಗಿ ನೀವು ಇದನ್ನು ಟ್ರೈ ಮಾಡ್ಬೋದು ನೋಡಿ, ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಫಸ್ಟು ಹಿಟ್ಟನ್ನು ನೆನೆಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಮಕ್ಕಳು 3 ದಿನದಿಂದ ಸ್ಕೂಲ್ಗೆ ಹೋಗಿರಲಿಲ್ವಲ್ಲ, ಅವರು 3 ದಿನದಿಂದ ಸ್ಕೂಲ್ಗೆ ಹೋಗಿಲ್ಲ. ಇವತ್ತು ಮಾತ್ರ ಅವ್ರಿಗೆ ನಾವು ಬೇಗ ಬೇಗ ರೆಡಿ ಮಾಡಿಸಿ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಕಳಿಸಿದ್ದು. ಆ್ಯಕ್ಚುಲಿ ಅವ್ರಿಗೆ 23rd ಅವ್ರ ಬರ್ಡೇ ದಿನ ಸ್ವಲ್ಪ ಪರವಾಗಿರಲಿಲ್ಲ, ಹುಷಾರಾಗಿದ್ದರು. ಅವತ್ತು ಬರ್ಡೇ ಸೆಲೆಬ್ರೇಷನ್ ಮಾಡೋ ದಿನಾನು ಕೂಡ ಸ್ವಲ್ಪ ಸುಸ್ತಾದರು. ನಾವು ಪಾರ್ಟಿಗೆ ಹೋಗಿರುವಾಗ ಅಲ್ಲೆಲ್ಲ ಸ್ವಲ್ಪ ಹೊತ್ತಿಗೆ ಸುಸ್ತಾಗ್ತಿದೆ, ನಾವು ಕೂರ್ತೀವಿ ಅಂತ ಹೇಳ್ತಾಯಿದ್ರು. ಒಳಗಡೆ ತುಂಬ ಜ್ವರ ಇತ್ತು. ಆ ಜ್ವರದಿಂದ ಅವ್ರಿಗೆ ಸ್ವಲ್ಪ ಸುಸ್ತು ಇನ್ನೂ ಹಾಗೇ ಇತ್ತು. ಬೆಳಗ್ಗೆ ಸ್ವಲ್ಪ ಸುಧಾರಿಸ್ಕೊಂಡಿದ್ರು, ಹಾಗೆ ಸ್ವಲ್ಪ ಮೆಡಿಷನ್ ಎಲ್ಲ ಕೊಡ್ತಾ ಸ್ವಲ್ಪ ಸುಧಾರಿಸ್ಕೊಂಡ್ರು ಅಂತ ಈವ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಷ್ಟೇ. ಸಡನ್ನಾಗಿ ಆದರೂ ಕೂಡ ಆಗಲಿ, ಅವ್ರಿಗೂ ಆಸೆ ಇತ್ತು ಅದಕ್ಕೋಸ್ಕರ. ಅದಾಗಿದ್ದ ನಂತರ ಮರುದಿನ ಒಂದು ಸ್ವಲ್ಪ ಸುಧಾರಿಸ್ಕೊಳ್ಳಿ, ನಿನ್ನೆ ತಾನೇ ಇನ್ನೂ ಸುಸ್ತಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಒಂದಿನ ಸ್ವಲ್ಪ ಮನೆಯಲ್ಲಿ ಅವ್ರದ್ದು ಕಂಡೀಷನ್ ಹೇಗಿದೆ ಅಂತ ನಮಗೂ ಗೊತ್ತಾಗಬೇಕು. ಸಡನ್ನಾಗಿ ಸ್ಕೂಲ್ಗೆ ಕಳಿಸ್ಬಿಟ್ರೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಸ್ವಲ್ಪ ಮತ್ತೆ ಮಕ್ಕಳು ಸಫರ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಿನ್ನೆ ಕೂಡ ಕಳಿಸಿರಲಿಲ್ಲ. ಇವತ್ತು ಕಳಿಸಿದ್ದೀವಿ. ಇವತ್ತು ಕಂಪ್ಲೀಟಾಗಿ ನಿನ್ನೆ ಸ್ವಲ್ಪ ಓಡಾಡಿಕೊಂಡು ಆರಾಮಾಗಿದ್ರು ಅವರಿಗೆ. ಸೊ ಈಗ ಮಾನ್ಸೂನ್ ಶುರು ಆಗ್ತಿದೆ ಅಲ್ವಾ, ಎಲ್ಲ ಕಡೆಯೂ ಕೂಡ ಈ ಥರ ವೈರಲ್ ಫೀವರ್ ಆಗಿರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು ಸಹಜವಾಗಿ ಬರ್ತಾ ಇರುತ್ತೆ. ಆದಷ್ಟು ಕೂಡ ಮಕ್ಕಳ ಕಡೆ ಆಗಿರ್ಬೋದು, ಎಲ್ಲ ದೊಡ್ಡವ್ರಿಗೂ ಸಣ್ಣವರು ಎಲ್ರಿಗೂ ಇದೆ. ಆದಷ್ಟು ಕಾಳಜಿ ವಹಿಸ್ಕೊಳ್ಳಿ, ನಮ್ಮನ್ನು ನಾವು ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ. ಸ್ವಲ್ಪ ಫುಡ್ಡಲ್ಲಿ ಆಗಿರ್ಬೋದು, ಬೇರೆ ಎಲ್ಲ ಥರದಲ್ಲೂ ಆಗಿರ್ಬೋದು, ನಮ್ಮನ್ನು ನಾವು ಫಿಟ್ಟಾಗಿ ಇಟ್ಕೊಳ್ಬೇಕಷ್ಟೆ. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮ ಮಧ್ಯಾಹ್ನದ ಲಂಚ್ಗೆ ಏನೆಲ್ಲ ಪ್ರಿಪೇರ್ ಮಾಡಿದೆ ಅಂತ ಜಸ್ಟ್ ಒಂದು ಹೇಳ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಮಾಡೋದಿದೆ ಈ ಕಡೆ ಎಲ್ಲ. ಈ ಕಡೆ ಒಂದು ಸ್ವಲ್ಪ ಸಲಾಡ್ ರೆಡಿ ಮಾಡಿದ್ದೀನಿ. ಮೆಂತ್ಯ ಸೊಪ್ಪು ಮತ್ತು ಸೌತೆಕಾಳು, ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ. ಈ ಕಡೆ ಸೌತೆಕಾಯಿ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಜೊತೆಗೆ ಈ ಕಡೆ ರೊಟ್ಟಿ ಕೂಡ ಇದ್ದಾವೆ, ಹಾಗೆ ರೈಸು ಮತ್ತು ಸಾಂಬಾರು ಕೂಡ ಇದೆ. ಹಾಗೆ ಸ್ವಲ್ಪ ಪ್ರೋಬಯೋಟಿಕ್ ರೈಸ್, ಬೆಳಗ್ಗೆ ಸ್ವಲ್ಪ ಪ್ರೋಟೀನ್ ಥರ ಮಾಡಿರೋದು ಅದು ಕೂಡ ಇದೆ. ಮೊಸರನ್ನ ಥರನೇ, ಸೊ ಮೊಸರನ್ನೇ ಪ್ರೋಬಯೋಟಿಕ್ ಅಂತ ಕೂಡ ನಾವು ಅದನ್ನು ಟ್ರೆಂಡಿಂಗ್ ಆಗಿ ಹೇಳ್ತಾ ಇದ್ದಾರೆ. ಸೊ ಇದು ಇವಾಗ ನಮ್ಮ ಮಧ್ಯಾಹ್ನದ ಲಂಚ್ಗೆ ಪ್ರಿಪೇರ್ ಮಾಡಿರೋವಂಥದ್ದು.
ಸೊ ಆದರೂ ಇನ್ನೂ ತುಂಬ ಕೆಲಸ ಬ್ಯಾಲೆನ್ಸ್ ಇದೆ. ಕೆಲಸದ ನಡುವೆ ತಲೆನೋವು ಕಡಿಮೆನೇ ಆಗ್ತಾಯಿಲ್ಲ ನನಗೆ. ನಾನು ಆ ಜೀರಿಗೆ ನೀರು ಎಲ್ಲ ಸ್ವಲ್ಪ ಬಿಸಿ ಬಿಸಿಯಾಗಿ ಕುಡಿದ್ರೂ ಕೂಡ ಕಡಿಮೆ ಆಗ್ತಾಯಿಲ್ಲ, ತಲೆ ಫುಲ್ ನೋವ್ತಾ ಇದೆ. ಸೊ ಜೊತೆಗೆ ಈ ಕಡೆ ಒಂದಿಷ್ಟು ಇವನು ಬಾಕ್ಸ್ ಎಲ್ಲ ಆರ್ಗನೈಸ್ ಮಾಡಬೇಕು. ಇನ್ನು ನಾನು ಫ್ರಿಜ್ಗೆ ಎಲ್ಲ ಸ್ವಲ್ಪ ತರಕಾರಿ ಎಲ್ಲನೂ ಜೋಡಿಸಿಟ್ಕೋಬೇಕು. ಇದರಲ್ಲಿ ಹಸಿಮೆಣ್ಸಿನ್ಕಾಯಿ, ಈ ಚವಳೆಕಾಯಿ ಇವನ್ನೆಲ್ಲ ಬೇರೆ ಬೇರೆ ಮಾಡಿ, ಈ ಕಡೆ ಕ್ಯಾರೆಟು ಅವನ್ನೆಲ್ಲ ಎತ್ತಿಟ್ಕೋಬೇಕು. ಹೀರೆಕಾಯಿ ಅವನ್ನ ಬಟ್ಟೆಗೆ, ಒಂದು ಕಾಟನ್ ಬಟ್ಟೆಗೆ ನೀರನ್ನ ಹಾಕಿಬಿಟ್ಟು ಇದರ ಜೊತೆ ಸುತ್ತಿಟ್ಟರೆ ಚೆನ್ನಾಗಿರುತ್ತೆ, ಅದರಲ್ಲಿ ಸುತ್ತಿಡಬೇಕು. ಇನ್ನು ಇಷ್ಟೆಲ್ಲ ಕೆಲಸಗಳು ಬ್ಯಾಲೆನ್ಸ್ ಇದೆ. ಇನ್ನು ಇದಿಷ್ಟು ಚಪಾತಿ ಮಾಡಿಕೊಂಡು ಊಟ ಮಾಡ್ತೀನಿ. ಫಸ್ಟು ಯಜಮಾನ್ರು ಇನ್ನೂ ಬಂದಿಲ್ಲ, ಅದಕ್ಕೆ ಅವ್ರು ಬಂದಿದ್ದ ನಂತರ ಕಂಟಿನ್ಯೂ ಮಾಡಬೇಕು. ಫ್ರೆಂಡ್ಸ್, ಇವಾಗ ನನ್ನ ಮಕ್ಕಳು ಸ್ಕೂಲಿಂದ ಬಂದರು. ಇವತ್ತು ಸಾಮಾನ್ಯವಾಗಿ ಇವತ್ತು ಕೊಟ್ಟಿದ್ದಾರಂತ ನೋಟ್ಸ್. ಇಷ್ಟು ದಿನ ಟೆಕ್ಸ್ಟ್ ಬುಕ್ ಮಾತ್ರ ಕೊಟ್ಟಿದ್ರು. ಇವಾಗ ಮತ್ತೆ ಇನ್ನೊಂದು ಟಾಸ್ಕ್ ಏನಪ್ಪ ಅಂದರೆ ಅಪ್ಪ ಅಮ್ಮಂದು ಏನಪ್ಪ ಟಾಸ್ಕ್ ಅಂದರೆ ಈಗ ಕವರ್ ಹಾಕೋದು. ಕವರ್ ಹಾಕೋದೇ ದೊಡ್ಡ ಕೆಲಸ. ಇವಾಗ ಅವರೇ ನೇಮ್ ಹಾಕಿ ಕೊಟ್ಬಿಟ್ಟಿದ್ದಾರೆ. ಸ್ವಲ್ಪ ಬಿಡಮ್ಮ, ಆದ್ರೂ ಹಾಕ್ಬೇಕಲ್ಲಮ್ಮ. ನ್ಯೂಮರಸಿ ಅಂತಮ್ಮ ಕನ್ನಡ. ನ್ಯೂಮರಸಿ ಅಂದ್ರೆ ನಂಬರ್ಸ್. ಓ, ನ್ಯೂಮೆರಿಕಲ್. ಟೋಟಲ್ 1 2 3 4 5 ಬುಕ್ ಕೊಟ್ಟಾರ. ಅಯ್ಯೋ, ಇನ್ನ ಕೊಡ್ತಾರ ಆಸಮ್ಮ? ಇನ್ನ ಮಂಡೆ ಕೊಡ್ತಾರಂತ. ಇಷ್ಟು ನಾವು ಕವರ್ ಆಗಿ ಕೊಡ್ಬೇಕು. ನಾಳೆ ರಜೆ ಅಂತ ಫುಲ್ ಹ್ಯಾಪಿ ಅಲ್ಲ? ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕು. ಮಂಡೇ ಎಕ್ಸಾಮ್ ಅಂತ ಭರ್ಜರಿ ಎಕ್ಸಾಮ್ ಬಿಡು. ಇನ್ನು ಮಂಡೇ ಅಲ್ಲ, ನಾಳೆ ರಜೆ ಐತೆ, ನಾಡ್ದು ರಜೆ ಐತೆ ಅಂತ ಅಷ್ಟು ಬಿಟ್ಟು ಓದ್ಲಾರ್ದ ಕುಂತು ಬಿಡ್ಬೇಕು ನೋಡು. ಮತ್ತೆ ಬೆಳಗ್ಗೆ ಓದ್ಕೊಂತ ಕೊಡ್ಬೇಕು ಅವತ್ತು. ಮತ್ತೆ ಇವತ್ತು ಹಂಗೆ ಮಾಡ್ದಲ್ಲ, 4 ದಿನದ್ದು ಹೋಮ್ವರ್ಕ್ ಬರೀಲಾರ್ದ ಬೆಳಗ್ಗೆ ಬರ್ಕೊಂತ ಕುಂತಿಯಲ್ಲ ನೀನು ಹೋಮ್ವರ್ಕ್. ನಮ್ಮ ಫೋಟೋ ತರಬೇಕಂತ ನಮ್ಮ 4 ಜನದ ದೊಡ್ಡದಾದಂದು ದಾಚಜ್ಜಿದು ಫೋಟೋ ಒಯ್ಬೇಕಂತ. ಹೌದೇನಾ? ಫ್ಯಾಮಿಲಿ ಇದನ್ನ ಮಾಡಿರ್ತಾರ್ರಿ, ಫೋಟೋ ಒಯ್ಬೇಕಂತ. ಫ್ಯಾಮಿಲಿನಲ್ಲಿ ಟೋಟಲ್ ಎಷ್ಟು ಜನ, ಅದ್ರೊಳಗೆ ಯಾರ್ಯಾರು ದೊಡ್ಡ ತಾತ, ಅಜ್ಜಿ, ತಾತ, ಅಪ್ಪ, ಅಮ್ಮ, ಅಣ್ಣ, ತಂಗಿ ಯಾರು ಇರ್ತಾರೆ ಎಲ್ಲರದು. ಓದಿಲ್ಲ ಸಾತು ಹಂಗೆ ಹೇಳ್ಯಾರೇನ? ಗ್ರೂಪ್ ಅಲ್ಲ ರೀ, ಸಿಂಗಲ್ ಫೋಟೋಸ್. ಅದು ಫ್ಯಾಮಿಲಿ ಟ್ರೀ ಅಂತ ಮಾಡಿರ್ತಾರೆ. ಫ್ಯಾಮಿಲಿ ಟ್ರೀನಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಹೌಸ್, ಒಂದು ಹೌಸ್ ಅಂತ ಅಂದರೆ ಹೌಸಲ್ಲಿ ಏನೇನು ಇರ್ತಾರೆ, ಹೆಡ್ ಆಫ್ ದ ಫ್ಯಾಮಿಲಿ ಯಾರು ನೋಡ್ರಿ ಇಲ್ಲಿ. ಗ್ರ್ಯಾಂಡ್ ಮಾ, ಗ್ರ್ಯಾಂಡ್ ಫಾದರ್, ದೊಡ್ಡ ತಾತಂದು, ದಾಚಜ್ಜಿದು, ಅಪ್ಪಂದು, ನಂದು. ಅಲ್ಲ ಸಮ್ಮ ನಂದಿದು. ಆಯ್ತು, ಹೋಗು. ನೋಡಿ ಫ್ರೆಂಡ್ಸ್, ಇವತ್ತು ಸ್ಕೂಲ್ ಬೇರೆ, ನಾಳೆ ಮೊಹರಂ ಹಬ್ಬಕ್ಕೆ ರಜೆ. ಹೋಮ್ವರ್ಕ್ ಮುಗಿಸಿ ಇವಾಗ ಇಲ್ಲಿ ಮೇಲ್ಗಡೆ ಶಿಫ್ಟ್ ಮಾಡಿದ್ದೀವಿ ಕಾರನ್ನು. ಇಲ್ಲಿ ಆರಾಮಾಗಿ ಫ್ರೀಯಾಗಿ ಆಟ ಆಡ್ಕೊಳ್ತಾರೆ. ಆಡೋಗ್ರಪ್ಪ. ವಾಲ್ಯೂಮ್ ಕಡಿಮೆ ಮಾಡಿ. ಸಾಂಗ್ ಆಫ್ ಮಾಡ್ರಿ, ಸುಮ್ಮನೆ ಆಡ್ದು. ಬರ್ರಿ, ಇಲ್ಲಿ ಫ್ರೀ ಆಯ್ತು ನೋಡ್ರಿ ಆಟ ಆಡೋಕ್ಕೆ ಇವ್ರಿಗೆ ಅಲ್ಲಮ್ಮ. ಫ್ರೀಯಾಗಿ ಆರಾಮಾಗಿ ಆಟ ಆಡ್ಕೊಳ್ಳಿ. ಡೈಲಿ ಅಂದರೆ ಮಕ್ಕೊಂತೀನಿ ಅಂತಿದ್ಲು ಸಮ್ಮು. ಇವಾಗ ನಾಳೆ ಸ್ಕೂಲ್ ಇಲ್ಲಲ್ಲ ಅನ್ನೋದು ಇದಕ್ಕೆ ಸಮ್ಮ ಆಯ್ತು. ನಿದ್ದೆ
ಏ ಅಮ್ಮ ಕೂಡಮ್ಮ ಸುಮ್ಮನೆ ಬಿದ್ದು ಎಲ್ಲನ ಬಡಿಸ್ಕೊಂಡಿದ್ದಿ ಏ ಅಮ್ಮ ಕೂಡ ಜೋಲಿ ಆಗತ್ತದು ಜೋಲಿ ಆದರೆ ಆ ಕಡೆ ಹೊರಗೆ ಬಿದ್ದು ಅಂದ್ರೆ ಕೂಡ ಸೀದಾ ಕೂಡಮ್ಮ ಹೋಗುತ್ತದು ಸೀಟ್ ಕೂಡಕಂತ ಮಾಡೋದು ಆ ಕ್ಲಾಸ್ ಮುಗೀತು ಕ್ಲಾಸ್ ಮುಗಿದ ಸ್ವಲ್ಪ ಹೊತ್ತು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಹೊರಗೆ ಅಷ್ಟೊಂದೇನು ಗಾಳಿ ಇಲ್ಲ ಸ್ವಲ್ಪ ವಾತಾವರಣ ಪರವಾಗಿಲ್ಲ ಅನ್ನೋಂಗಿದೆ ಅದಕ್ಕೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿದೆ ಅಲ್ರಿ ಹಾಂ ಎಷ್ಟೊತ್ತಿನಲ್ಲಿ ಇವತ್ತು ಯಾಕೋ ಯಜಮಾನ್ರು ಸ್ವಲ್ಪ ಮನೇಲಿದ್ದಾರೆ ದಿನ 9-9:30 ಬರೋರು ನನಗೆ ಬೇಜಾರಾಗೋದು ಅದಕ್ಕೆ ನಾನು ಕೆಳಗೆ ಹೋಗ್ಬಿಡ್ತಿದ್ನಿ ಇವ್ರನ್ನ ಕೂಡಿಸಿ ಆಡ್ಸೋಕ್ಕೆ ಆಗ್ತಿರ್ಲಿಲ್ಲ ನನಗೆ ಕೆಳಗಡೆ ಕೆಲಸ ಇರೋದು ಇನ್ನೂ ಇದೆ ಕೆಲಸ ಹೋಗಿ ಮಾಡ್ಕೋಬೇಕು ಬಟ್ ಇವತ್ತೊಂದು ಸ್ವಲ್ಪ ಇವ್ರೂ ಇರೋದ್ರಿಂದ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡತ್ತಾರೆ ಅವ್ರಿಗೆ ಆಟ ಆಡಿಸೋದು ಪಾಪ ಅವ್ರಿಗೂ ಆಡ್ಸೋಕ್ಕಾಗ್ತಿರ್ಲಿಲ್ಲ ಅವ್ರಿಗೂ ಆಟ ಆಡೋಕ್ಕಾಗ್ತಿರ್ಲಿಲ್ಲ ಇರೋ ಡೈಲಿ ಲೈಫ್ ಸ್ಟೈಲ್ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವುದಾದ್ರೂ ಒಂದು ಕಾಣಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್